ಈಗ ಕೊಪ್ಪಳ ಜಿಲ್ಲೆಯ ಸ್ಟೋರಿಯನ್ನು ನೋಡೋಣ. ಕೊಪ್ಪಳದಲ್ಲಿ ಕನ್ನಡ ಮಾತಾಡಿ ಅಂದಿದ್ದಕ್ಕೆ ಟಿಸಿ ಮೊಬೈಲನ್ನು ಕಿತ್ಕೊಂಡಿದ್ದಾರಂತೆ. ರೈಲ್ವೆ ಟಿಕೆಟ್ ಕಲೆಕ್ಟ್ರು ಇವರು ಮಾಡಿರುವಂಥ ದೌರ್ಜನ್ಯದ ವಿಡಿಯೋ ಸರಿಯಾಗಿದೆ. ಈಗ ಕನ್ನಡ ಮಾತಾಡಿ ಅಂದಿದ್ದೇ ಇಲ್ಲೂ ಕೂಡ ತಪ್ಪಾಗಿದೆ. ಟಿಸಿ ರೈಲ್ವೆ ಟಿಕೆಟ್ ಕಲೆಕ್ಟ್ರು ದೌರ್ಜನ್ಯ ಎಸಗಿರೋ ವಿಡಿಯೋ ಸರಿಯಾಗಿದೆ. ಈಗ ಕೊಪ್ಪಳದ ಭಾಗ್ಯನಗರದ ಮೊಹಮ್ಮದ್ ಮೇಲೆ ದೌರ್ಜನ್ಯ ಎಸಗಲಾಗಿದೆ. ಹಂಪಿ ಎಕ್ಸ್ಪ್ರೆಸ್ ಟ್ರೈನು ಅಲ್ಲಾಗಿರೋ ಘಟನೆ ಇದು. ಆ ಪ್ರಯಾಣಿಕ ಮೈಸೂರಿನಿಂದ ಕೊಪ್ಪಳಕ್ಕೆ ಹೋಗ್ತಾ ಇದ್ರಂತೆ. ಟಿಸಿ ವಿರುದ್ಧ ಕ್ರಮಕ್ಕೆ ಈಗ ಕನ್ನಡ ಪರ ಸಂಘಟನೆಗಳು ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಸೆಂಟ್ರಲ್ಲು ಮೊದಲೇ ರೈಲ್ವೆ ಇಲಾಖೆ ಯಾವ್ಯಾವ ಜಿಲ್ಲೆಯಿಂದನೋ ಅಥವಾ ಯಾವ್ಯಾವ ಸ್ಟೇಟಿಂದನೋ ಬಂದಿರ್ತಾರೆ, ಏನೋ ಕನ್ನಡ ಮಾತಾಡಿ ಅಂತ ಹೇಳಿರ್ತಾರೆ. ಏನೋ ಬರಲ್ಲಪ್ಪ, ನಾವು ಬೇರೆ ರಾಜ್ಯದವರು ಅಂತಿದ್ರೆ ಆಗೋಗಿರ್ತಿತ್ತು. ಅದಕ್ಕೆ ಯಾಕೆ ಹಿಂಗೆ ಮಾಡಬೇಕಾಗಿತ್ತು? ನೋಡಿ ಆ ವಿಡಿಯೋ ನೋಡಿ. ನನಗೆ ಕನ್ನಡ ಬರ್ತಾ ಇಲ್ಲ. एक मिनट मैं भैया रुको ना, गाड़ी बोला था, डोंट वरी, मैं पुलिस बुलाएगा. आप टिकट दो, टिकट दिखा. ಕನ್ನಡದಾಗ ನನಗೆ ಕನ್ನಡ ಬರ್ತಾ ಇಲ್ಲ. ನನಗೆ ಕನ್ನಡ ಬರ್ತಾ ಇಲ್ಲ. ಬರಲ್ಲಪ್ಪ, ನಾ ಏನ್ ಮಾಡಿದಕ್ಕೆ? ಬರ್ತಾ ಇಲ್ಲ. एक मिनट मैं भैया रुको ना, गाड़ी बोला था, डोंट वरी, मैं पुलिस बुलाएगा. आप टिकट दो, टिकट दिखा. ಕನ್ನಡದಾಗ ನನಗೆ ಕನ್ನಡ ಬರ್ತಾ ಇಲ್ಲ. ಕನ್ನಡದಲ್ಲಿ ಏನೋ ಹೇಳಿದ್ದಾರೆ. ನಾನು ಕನ್ನಡದವನು, ನನಗೆ ಹಿಂದಿ ಬರಲ್ಲ ಅಂತ ಇವ್ರು ಹೇಳಿದ್ದಾರೆ. ಪ್ರಯಾಣಿಕ ಅವರು ನನಗೆ ಕನ್ನಡ ಬರಲ್ಲ ಅಂತ ಹೇಳಿದ್ದಾರೆ. ಅವರು ಅಷ್ಟೇ, ಕನ್ನಡ ಬರಲ್ಲ ಅಂತ ನಾನೇನು ಮಾಡೋಕ್ಕಾಗತ್ತೆ ಅಪ್ಪ, ನನಗೆ ಹಿಂದಿ ಅಥವಾ ಇಂಗ್ಲೀಷ್ ಬರಲ್ಲ ಅಂತ ಹೇಳಿದ್ದಾರೆ ಅಷ್ಟೇ. ಅಷ್ಟಕ್ಕೆ ಮೊಬೈಲ್ ಕಿತ್ಕೊಳ್ಳೋದು ಮತ್ತು ಏನೋ ಹಲ್ಲೆ ಮಾಡಿದಾರಂತೆ. ಬಟ್ ನಾಟ್ ಎಟ್ ಕನ್ಫರ್ಮ್ಡ್. ಇದ್ರ ಬಗ್ಗೆ ಕಂಪ್ಲೇಂಟ್ ಆಗಬೇಕು. ಈಗ ಕನ್ನಡ ಪರ ಸಂಘಟನೆಗಳು ಈ ಟಿಸಿಯ ವಿರುದ್ಧ ಕ್ರಮ ಆಗಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ. ಸೊ ಹಾಗಾಗಿ ಈ ಘಟನೆಯನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡಬೇಕಾಗತ್ತೆ. ಈ ವಿಡಿಯೋ ಹಿಂದಿನ ಸತ್ಯವನ್ನು ಬಯಲಿಗೆಳೆದು ತದನಂತರ ಯಾರದ್ದು ತಪ್ಪು ಅಂಥೇಳಿ ಅವರಿಗೆ ಸೂಕ್ತ ಕ್ರಮವನ್ನು ತೆಗೆದುಕೊಳ್ಬೇಕಾಗತ್ತೆ.